ಹಾಯ್ ಎಲ್ರಿಗೂ ನಮಸ್ಕಾರ. ಕಂಠೀರವ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವಿವೋದರು V50 ಮೊಬೈಲ್ನ ಈ ಮಂತ್ ಫೆಬ್ರವರಿ 17ಗೆ ಲಾಂಚ್ ಮಾಡ್ತಾ ಇದ್ದಾರೆ. ಅಂದರೆ ಈ ಮಂತು 17ಗೆ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಐತಿ, ಏನು ಸ್ಪೆಸಿಫಿಕೇಶನ್ ನೋಡ್ಕೊಬರೋಣ. ಅಷ್ಟಕ್ಕೂ ಇದು ಆ್ಯಂಡ್ರಾಯ್ಡದ್ದು ಯಾಕೆ ಫೋಕಸ್ ಮಾಡ್ತಾ ಇದ್ದೀವಿ ಇಲ್ಲಿ ಸತಿ, ಬಜೆಟ್ ಆದಮೇಲೆ 2025 ಬಜೆಟ್ ಆದಮೇಲೆ ಯಾವ್ದಾದ್ರು ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇದ್ದಾರೆ. V1 ಇನ್ಯಾವುದೂ ಲಾಂಚ್ ಆಗಿಲ್ಲ ಇದುವರೆಗೂ. ಅಷ್ಟಕ್ಕೂ ಬಜೆಟ್ ಆದಮೇಲೆ ಯಾಕೆ ಯೋಚನೆ ಮಾಡಬೇಕು ಅಂದರೆ, ಲಾಸ್ಟ್ ವರ್ಷ ಏನಾಗಿತ್ತು ಅಂದರೆ ಅದಕ್ಕೆಲ್ಲ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಇರಲಿಲ್ಲ. ಚಾರ್ಜಿಂಗಿಗೂ, ಬ್ಯಾಟ್ರಿಗೂ, ತಿರ್ಗಾ ಫಿಂಗರ್ ಪ್ರಿಂಟ್ ಸೆನ್ಸರ್ಗೂ ಎಲ್ಲ 2.5% ಚಾರ್ಜಿಂಗ್ ಟ್ಯಾಕ್ಸ್ ಇತ್ತು. ಈ ಸತಿ 0% ಮಾಡಿದ್ದೀನಿ. ಅದರಿಂದ ಮೊಬೈಲ್ನ ಫೋಕಸ್ ಮಾಡ್ಬೇಕು. ಯಾಕಂದ್ರೆ ರೇಟಿಂಗಲ್ಲಿ ಚೇಂಜಸ್ ಏನೇನೋ ಆಗುತ್ತೇನೋ ನೋಡೋಣ. ಅಷ್ಟಕ್ಕೂ ಡಿಸ್ಪ್ಲೇ ನೋಡೋಕೆ ಹೋದರೆ 164.2 mm ಡಿಸ್ಪ್ಲೇ ಇದೆ. ವಿಡ್ತು ಅಷ್ಟೇ 75 mm ವಿಡ್ತ್ ಇದೆ. ಥಿಕ್ನೆಸ್ಸು 7.4 mm ಥಿಕ್ನೆಸ್ ಇದೆ. ವೆಯ್ಟು 195 ಗ್ರಾಮ್ ಇದೆ. ಒಂದು ಲೆವೆಲ್ಗೆ ಲಾಸ್ಟ್ ಟೈಮು V40 190 ಗ್ರಾಮ್ ಇತ್ತು, ಈಗ 195 ಗ್ರಾಮ್. ಸ್ವಲ್ಪ ವೆಯ್ಟು ಜಾಸ್ತಿ ಮಾಡಿದ್ದಾನೆ. ಡಿಸ್ಪ್ಲೇ ನೋಡೋಕೆ ಹೋದರೆ ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಆ ಥರ ಏನು ಗೇಮಿಂಗಲ್ಲಿ ಮೇಯ್ನ್ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟಕ್ಕೂ ರಿಫ್ರೆಶ್ ರೇಟ್ ಇದೆ 120 Hz ಇದೆ. ಒಂದು ರಿಫ್ರೆಶ್ ರೇಟ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಹೆಲ್ಪ್ ಆಗುತ್ತೆ. ಗೇಮಿಂಗ್ ಸೆಕ್ಟರಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಂಗೆ ಆರಾಮಾಗಿ ಗೇಮ್ ಆಡ್ಬೋದು. ಬಿಲ್ಡ್ ಕ್ವಾಲಿಟಿ ನೋಡೋಕೆ ಹೋದರೆ ಪ್ಲಾಸ್ಟಿಕ್ ಫ್ರೇಮೇ ಕೊಟ್ಟಿದ್ದಾನೆ. ಆ ಥರ ಏನು ಮೇಜರ್ ಬಿಲ್ಡ್ ಕ್ವಾಲಿಟಿ ಏನು ಕೊಟ್ಟಿಲ್ಲ. ಪ್ಲಾಸ್ಟಿಕ್ ಫ್ರೇಮೇ ಕೊಟ್ಟಿದ್ದಾನೆ. ಬ್ಯಾಕಲ್ಲೇ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾನೆ ಅಷ್ಟೇ, ಆ ಥರ ಏನಿಲ್ಲ. ಯಾವುದೇ ಡಿಸ್ಪ್ಲೇ ಇದೆ, ಯಾವ್ಯಾವ ಥರ ಪ್ರೊಟೆಕ್ಷನ್ ಕೊಟ್ಟವನೆ ಅಂದರೆ ಡೈಮಂಡ್ ಶೀಲ್ಡ್ ಕೊಟ್ಟಿದ್ದಾನೆ. ಪ್ರೊಟೆಕ್ಷನ್ ಡಿಸ್ಪ್ಲೇಗೆ ಡೈಮಂಡ್ ಶೀಲ್ಡ್ ಕೊಟ್ಟಿದ್ದಾನೆ. ಒಂದು ಲೆವೆಲಿಗೆ ಒಂದು ಹಂತದಲ್ಲಿ ಹೋಗಿ ಮೇಲಕ್ಕೆ ಬಿದ್ರೂ ಏನೂ ಆಗಲ್ಲ ಅಂಬೋದು ಲೆವೆಲಿಗೆ ಇರ್ತೀವಿ. ಚೆನ್ನಾಗಿದೆ ಒಂದು ಲೆವೆಲಿಗೆ. ವಾಟರ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ IP69 ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ. ಈಗ ನೀರೊಳಗಡೆ ಬಿಟ್ಟು ತುಂಬ ಹೊತ್ತು ವೆಯ್ಟ್ ಮಾಡಬೇಕು, ಆಮೇಲೆ ಎತ್ಕೊಂಡ್ರು ಏನಾಗಲ್ಲ ಅಂದ್ರೆ ಆ ಥರ ಏನಿಲ್ಲ. ಸ್ನಾನ ಮಾಡಬೇಕಾದ್ರೂ ಈಗ ಸ್ವಲ್ಪ 1 ಮೀಟ್ರ್ 2 ಮೀಟ್ರ್ ನೀರು 2 ಮೀಟ್ರ್ ನೀರಾಗಿ ಬಿದ್ದಾಗ ಚೆನ್ನಾಗಿ ಎತ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಏನು ಆ ಥರ ಏನು ತೊಂದರೆ ಆಗಲ್ಲ. ಒಂದು ಲೆವೆಲಿಗೆ ಚೆನ್ನಾಗಿದೆ. ಚಿಪ್ಸೆಟ್ ಯಾವ್ದು ಕೊಟ್ಟಿದ್ದಾನೆ, ಸ್ನ್ಯಾಪ್ ಡ್ರ್ಯಾಗನ್ 7 ಜನರೇಷನ್ 3 ಕೊಟ್ಟಿದ್ದಾನೆ. ಇದು ಓಲ್ಡ್ ಚಿಪ್ಪೆ, ಏನು ಹೊಸದೇನಲ್ಲ, ಆದರೂ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾನೆ. ಒಂದು ಲೆವೆಲಿಗೆ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. CPU ನೋಡೋಕೆ ಹೋದರೆ 2.63 ವ್ಯಾಟ್ಸ್ ಇದೆ. ಒಂದು ಲೆವೆಲಿಗೆ ಚೆನ್ನಾಗಿದೆ. ಯಾವ್ಯಾವ ವೇರಿಯಂಟಲ್ಲಿ ಲಾಂಚ್ ಮಾಡ್ತಾನೆ ಅಂದರೆ 8GB 12GB ರ್ಯಾಮು, ಸ್ಟೋರೇಜು 128GB 256GB 512GB, ಮೋಸ್ಟ್ಲಿ 1 TB ಮಾಡ್ಬೋದು. ಒಂದು ಲೆವೆಲ್ಲಿಗೆ ಚೆನ್ನಾಗಿದೆ. ಆಪ್ರೇಟಿಂಗ್ ಸಿಸ್ಟಮ್ ಯಾವ್ದು ಕೊಟ್ಟಿದ್ದಾನೆ ಅಂದರೆ ಆಂಡ್ರಾಯ್ಡ್ ಫನ್ ಟಚ್ OS 15 ಕೊಟ್ಟಿದ್ದಾನೆ. ಇದು ಹೊಸದು ಆಪರೇಟಿಂಗ್ ಸಿಸ್ಟಮ್. ಲಾಸ್ಟ್ ಟೈಮ್ OS 14 ಇತ್ತು, ಸತಿ OS 15 ಕೊಟ್ಟಿದ್ದರಿಂದ ಒಂದು ಲೆವೆಲಿಗೆ ಅಪ್ಡೇಟ್ ಮಾಡಿದ್ದಾನೆ. ನೋಡಬೇಕು ಮೊಬೈಲ್ ಬಂದಾಗ ಯಾವ ಥರ ಇರುತ್ತೆ ಅಂತ. ಆದರೆ ಕ್ಯಾಮ್ರಾದಲ್ಲಿ ಮಾತ್ರ ಯಾವುದೇ ಅವನು ವೀಕ್ ಆಗಿಲ್ಲ, ಅಷ್ಟು ಅಪ್ಡೇಟ್ ಬರ್ತಾ ಇದ್ದಾನೆ. ಬ್ಯಾಕ್ ಕ್ಯಾಮ್ರಾ 50 MP ಇದೆ ಮೇನ್ ಕ್ಯಾಮ್ರಾ. ಅಲ್ಟ್ರಾ ವೈಡ್ ಕ್ಯಾಮ್ರಾನು ಅಷ್ಟೇ 50 MP ಇದೆ. ಫ್ರಂಟ್ ಕ್ಯಾಮ್ರಾನು ಅಷ್ಟೇ 50 MP ಇದೆ. ಒಂದು ಲೆವೆಲ್ಲಿಗೆ ಸೆಲ್ಫಿಗಾಗಲಿ, ತಿರ್ಗಾ ವಿಡಿಯೋ ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತೀವಿ ಅಂದಾಗಾದರೂ ಒಂದು ಲೆವೆಲಿಗೆ ಚೆನ್ನಾಗಿದೆ. ಲೆವೆಲಿಗೇನಲ್ಲ, ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ವಿಡಿಯೋ ರೆಕಾರ್ಡಿಂಗು ಅಷ್ಟೇ ಚೆನ್ನಾಗಿದೆ. ಯಾವ್ಯಾವ ಕನೆಕ್ಟಿವಿಟಿ ಕೊಟ್ಟಿದ್ದಾನೆ ಅಂದರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾನೆ, ಬ್ಲೂಟೂತ್ ಸೆನ್ಸರ್ ಕೊಟ್ಟಿದ್ದಾನೆ. ಮೋಸ್ಟ್ಲಿ ಇದನ್ನು ಕೊಟ್ಟಿಲ್ಲ, ಯಾವುದು ಅಂದರೆ ಹೆಡ್ಫೋನ್ದು ಗೆಜೆಟ್ಸ್ ಕೊಟ್ಟಿಲ್ಲ ಸತಿ. ಓಕೆ, ಸ್ಟರ್ನೋ ಸ್ಪೀಕರ್ ಕೊಟ್ಟಿದ್ದಾನೆ. ನೋಡ್ಬೇಕು ಯಾವ ಥರ ಇದೆ. ಆದರೆ ಬ್ಯಾಟ್ರಿಯಲ್ಲಿ ಮಾತ್ರ ಒಂದು ಲೆವೆಲಿಗೆ ಚೆನ್ನಾಗಿದೆ. 6000 mAh ಬ್ಯಾಟ್ರಿ ಕೊಟ್ಟಿದ್ದಾನೆ. ಲೆವೆಲಿಗೆಲ್ಲ 6000 mAh ಅಂದರೆ ಒಂದು ಯೂಸ್ ಮಾಡ್ಬೋದು, ಒಂದು ದಿನ ಎಲ್ಲ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಚಾರ್ಜಿಂಗಲ್ಲೂ ಕೆಪಾಸಿಟಿ 90 ವ್ಯಾಟ್ಸ್ ಕೊಟ್ಟಿದ್ದಾನೆ. ಚಾರ್ಜಿಂಗು ಅಷ್ಟೇ 90 ವ್ಯಾಟ್ಸ್ ಸತಿ ಇಂಪ್ರೂವ್ ಮಾಡಿದ್ದಾನೆ, 90 ವ್ಯಾಟ್ಸ್ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಫ್ಯೂಚರ್ ಇದ್ರೂ ಯಾವ ಪ್ರೈಸಿಗೆ ಲಾಂಚ್ ಆಗುತ್ತೆ ಅಂದರೆ ಮೋಸ್ಟ್ಲಿ 36,000 ಲಾಂಚ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. 36,999 37,000 ಲಾಂಚ್ ಆಗುತ್ತೆ. 37ಗೆ ಸ್ಮಾರ್ಟ್ಫೋನಲ್ಲಿ, ಇತ್ತೀಚೆಗೆ ಬಂದಿರೋ ಸ್ಮಾರ್ಟ್ಫೋನಲ್ಲಿ ಓಕೆ ತಗೋಬೋದು. ನೋಡಿ ಅದು ನಿಮಗೆ ಯಾವ ಥರ ಸೆಟ್ ಆಗುತ್ತೆ. ಯಾಕೆಂದರೆ ಗೇಮಿಂಗು ಕ್ಯಾಮ್ರಾ ಮಾತ್ರ ಯೂಸ್ ಮಾಡ್ತೀವಿ ಕಮ್ಮಿ ಪ್ರೈಸಿಗೆ ಅಂದರೆ ಇದೊಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಆಮೇಲೆ AI ಫ್ಯೂಚರ್ ಕೊಟ್ಟಿದ್ದೇನೆ. AI ಫ್ಯೂಚರ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಈಗ ಯಾವುದೇ ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳುತ್ತೆ. ಒಂದು ಲೈವ್ ಟ್ರಾನ್ಸಾಕ್ಷನ್, ಈಗ ನಾವು ಕಾಲ್ ಮಾಡಿರ್ತೀವಿ, ಆ ಕಡೆ ನಮ್ಗೆ ಅರ್ಥ ಆಗಲ್ಲ, ಆಪೋಸಿಷನ್ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇರ್ತಾರೆ,
ಆವಾಗ ನಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಸೆಟ್ ಮಾಡ್ಕೋಬೋದು. ಆ ಥರ ಚೆನ್ನಾಗಿ ಕೊಟ್ಟಿದ್ದಾನೆ. ಒಂದು ಲೆವೆಲಿಗೆ ಓಕೆ ಯೂಸ್ ಮಾಡ್ಬೋದು. ಓಕೆ, ಎಲ್ಲರೂ ನಮ್ಮ ಯೂಟ್ಯೂಬ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.